ಜಿನಪದ ಭಕ್ತೆ ಜಗತ್ರಯ ಜಿನ ವಂದಿತೆ ಚಕ್ರವರ್ತಿ ಪೂಜಿತೆ ಜಿನ ಶಾಸನ ರುಚಿ ಪಡೆವಳ ತೈಲನ ಜನನಿಯೇ ತೀರ್ಥಂಕರ ಜನನಿ ಎನ್ನ ಅದರದೊಳರೆ. ನೋಡಿ ಅಲ್ಲಿ ರನ್ನ ಇಲ್ಲಿ ಅತ್ತಿಮಬ್ಬೆಯ ಧಾರ್ಮಿಕ ಉನ್ನತಿಯನ್ನ ಕೊಂಡಾಡ್ತಾ ಇದ್ದಾನೆ. ಅಂದ್ರೆ ಧರ್ಮಕ್ಕೋಸ್ಕರ ಅವಳು ಧರ್ಮ ಕಾರ್ಯವನ್ನ ಯಾವ ರೀತಿ ನಡೆಸ್ಕೊಂಡು ಬಂದ್ಲು ಅನ್ನುವಂಥ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ನೋಡಿ, ಅತ್ತಿಮಬ್ಬೆಯು ಜಿನೇಂದ್ರನ ಪಾದ ಪದ್ಮಗಳಲ್ಲಿ ಅಚಲವಾದ ಭಕ್ತಿಯನ್ನ ಹೊಂದಿದ್ದು 3 ಲೋಕದ ಜನರಿಂದ ಗೌರವಿಸಲ್ಪಡುವಂತಹ ವ್ಯಕ್ತಿತ್ವ ಅವಳದು. ಜಿನಪದ ಭಕ್ತೆ ಅಂದ್ರೆ ಜೈನ ಸಂಸ್ಕೃತಿಯ ಆರಾಧಕಿ, ಜಗತ್ರಯ ಜನವಂದಿತೆ ಅಂದ್ರೆ ಜಗತ್ತಿನ ಜನ ಎಲ್ಲರೂ ಇಷ್ಟಪಡುವಂತಹ, ಪೂಜಿಸಲ್ಪಡುವಂತಹ, ಕೊಂಡಾಡಲ್ಪಡುವ, ಗೌರವಿಸಲ್ಪಡುವಂತಹ ವ್ಯಕ್ತಿತ್ವ ಉಳ್ಳವಳು ಅಂತ ಹೇಳ್ತಾ ಇದ್ದಾರೆ. ಚಕ್ರವರ್ತಿ ಪೂಜಿತೆ ಅಂದ್ರೆ ಸ್ವಯಂ ಚಕ್ರವರ್ತಿಯೇ ಅವಳನ್ನ ಪೂಜ್ಯ ಭಾವನೆಯಿಂದ ಕಾಣ್ತಾನೆ. ಆಮೇಲೆ ಜಿನ ಶಾಸನದ ಪ್ರಚಾರದಲ್ಲಿ ಅತ್ಯಂತ ಆಸಕ್ತಿ ಇರುವಂತವಳು. ಅದಕ್ಕಿಲ್ಲಿ ಜಿನ ಶಾಸನ ರುಚಿ ಅಂದ್ರೆ ಜಿನ ಶಾಸನಗಳಲ್ಲಿ, ಜೈನ ಶಾಸನಗಳಲ್ಲಿ ಆಸಕ್ತಿ ಇರುವಂತವಳು. ಜಿನ ಶಾಸನ ರುಚಿ ಪಡೆವಳ ತೈಲನ ಜನನಿಯೇ. ಇಂತಹ ಶ್ರೇಷ್ಠ ಗುಣಗಳನ್ನ ಹೊಂದಿರುವಂತಹ ಅತ್ತಿಮಬ್ಬೆ ಈಕೆ ಕೇವಲ ಒಬ್ಬ ಸಾಮಾನ್ಯ ತಾಯಿಯಂತೆ ಮಾತ್ರ ನೋಡದೆ ಈಕೆಯನ್ನ ಯಾವ ರೀತಿ ನೋಡ್ಬೇಕು ಅಂತ ಹೇಳ್ತಾರೆ ನೋಡಿ. ಪಡೆವಳ ತೈಲನ ಜನನಿಯೇ ತೀರ್ಥಂಕರ ಜನನಿ ಎನ್ನ ಅದರದೊಳರೆ. ಅಂದ್ರೆ ಸಾಕ್ಷಾತ್ ತೀರ್ಥಂಕರರನ್ನ ಎತ್ತ ತಾಯಿ ಅಂತೇನೆ ಇಲ್ಲಿ ಜಿನ ಏನು ಮಹಾ ಪುರುಷರನ್ನ ಎತ್ತಂತಹ ತಾಯಿಗೆ ಅತ್ತಿಮಬ್ಬೆಯನ್ನ ಹೋಲಿಕೆ ಮಾಡಿದ್ದಾರೆ. ಜಿನ ಧರ್ಮವನ್ನ ಏನು ಸ್ಥಾಪಕರು ಏನಿದಾರಲ್ಲ, ಆ ಒಂದು ಅವರಿಗೆ, ಅವರ ತಾಯಿಗೆ ಅತ್ತಿಮಬ್ಬೆಯನ್ನ ಕವಿರನ್ನ ಇಲ್ಲಿ ಹೋಲಿಕೆ ಮಾಡಿದ್ದಾನೆ. ನಂತರ 5ನೇ ಪದ್ಯ, ಮನದೊಳ್ ತಾಳ್ದುವಳಿ ಸತಿ ಜನನಂ ಜಿನ ಜನನಿ ಗರ್ಭದೋಳ್ ತಾಳುವಳೇಂ ಬಿನಿತೆ ವಿಕಲ್ಪಂ ತೈಲನ ಜನನಿಗೆ ಜಿನ ಜನನಿಗೇಂ ವಿಕಲ್ಪಮ ಮುಂಟೆ. ಅಂದ್ರೆ ಈ ಪದ್ಯದಲ್ಲಿ ಕವಿರನ್ನ ಜಿನ ಜನನಿ ಮತ್ತು ಅತ್ತಿಮಬ್ಬೆಯ ನಡುವೆ ಇರುವ ಒಂದು ಸೂಕ್ಷ್ಮ ವ್ಯತ್ಯಾಸ ಹಾಗೂ ಸಾಮ್ಯತೆಯನ್ನು ವಿವರಿಸಿದನೆ. ಅಂದ್ರೆ ಕವಿ ಇಲ್ಲಿ ಹೇಳ್ತಾ ಇದ್ದಾನೆ, ಮನದೋಳ್ ತಾಳ್ದುವಳಿ ಸತಿ, ಜಿನನನ್ನು ಹೆತ್ತ ತಾಯಿಯು ಆತನನ್ನ ತನ್ನ ಗರ್ಭದಲ್ಲಿ ಧರಿಸಿದ್ದಳು. ಆದರೆ ಅತ್ತಿಮಬ್ಬೆ ಅನ್ನುವಂಥವಳು ಮನದೊಳ್ ತಾಳ್ದುವಳಿ ಸತಿ ಅಂದ್ರೆ ಜಿನನನ್ನ ತಾಯಿ ಹೊಟ್ಟೆ ಒಳಗಡೆ ಹೊತ್ಕೊಂಡಿದ್ರೆ ಈಕೆ ತನ್ನ ಮನಸ್ಸಿನಲ್ಲೇ ಪ್ರತಿಷ್ಠಾಪಿಸ್ಕೊಂಡಿದ್ದಾಳೆ. ಯಾರು? ಅತ್ತಿಮಬ್ಬೆ ಅಂತೇಳಿ ಹೇಳ್ತಾ ಇದ್ದಾರೆ. ಮನದೊಳ್ ತಾಳ್ದುವಳಿ ಸತಿ ಜಿನನಂ ಜಿನ ಜನನಿ ಗರ್ಭದೊಳ್ ತಾಳುವಳೇಂ. ಅವಳು ತಾಯಿ ಆದವಳು ಗರ್ಭದಲ್ಲಿ ಇಟ್ಕೊಂಡಿದ್ರೆ ಅತ್ತಿಮಬ್ಬೆ ಜಿನನನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಳು. ಬೀನಿತೆ ವಿಕಲ್ಪಂ ತೈಲನ ಜನನಿಗೆ ಜಿನ ಜನನಿಗೆ ವಿಕಲ್ಪಂ ಮುಂಟೆ. ಈ ಇಬ್ಬರ ನಡುವೆ ಇರೋ ವ್ಯತ್ಯಾಸ ಅಂದ್ರೆ ಕೇವಲ ಇಷ್ಟೇ. ಒಬ್ರು ಗರ್ಭದಲ್ಲಿ ಜಿನನನ್ನ ಧರಿಸಿದ್ರು, ಇನ್ನೊಬ್ರು ಮನದಲ್ಲಿ ಜಿನನನ್ನ ಧರಿಸಿದ್ರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಗರ್ಭದಲ್ಲಿ ಧರಿಸಿದವರು ಜಿನನ ತಾಯಿ, ಮನಸ್ಸಿನಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡವಳು ಅತ್ತಿಮಬ್ಬೆ. ಆದ್ರಿಂದ ತೈಲನ ತಾಯಿಯಾದ ಅತ್ತಿಮಬ್ಬೆಗೂ ಮತ್ತು ಜಿನ ಜನನಿಗೂ ಯಾವುದೇ ದೊಡ್ಡ ವ್ಯತ್ಯಾಸ ಇಲ್ಲ, ಅವರಿಬ್ರು ಸಮಾನರು. ಅದಕ್ಕೆ ವಿಕಲ್ಪಮ ಮುಂಟೆ ಅಂದ್ರೆ ಅವರಲ್ಲಿ ವ್ಯತ್ಯಾಸ ಇದೆಯಾ ಅಂತೇಳಿ ಕೇಳ್ತಾ ಇದ್ದಾನೆ ರನ್ನ. ಎಷ್ಟು ಅಗಾಧವಾಗಿ ಜೈನ ಧರ್ಮವನ್ನ ಆರಾಧಿಸ್ತಾ ಇದ್ಲು ಅನ್ನೋಂಥದ್ದಕ್ಕೆ ರನ್ನ ಬರೆದಿರುವಂತ ಆ ಕಾಲಘಟ್ಟದ
ಅತ್ತಿಮಬ್ಬೆಯನ್ನ ಕಟ್ಕೊಡುವಂತಹ ರೀತಿ ಇದೆಯಲ್ರಿ, ಅದು ಇಲ್ಲಿ ನಮ್ಗೆ ನೋಡೋದಕ್ಕೆ ಸಿಕ್ಕತ್ತೆ. ನಂತರ ಪದ್ಯ 6ರಲ್ಲಿ ಅಸನ್ನ ಭವಯ್ಯಂ, ಅಸನ್ನ ಭವಯ್ಯುಂ ಜಿನ ಶಾಸನ ದೀಪಿಕೆಯು ಮೆನಿಸಿ ಮಣಿ ಕನಕ ಮಯೋ ಉದ್ಭಾಸಿ ಜಿನ ಪ್ರತಿಮೆಗಳಂ ಸಾಸಿರ ದೈನೋ ಅನರ್ತಿಯಂ ಮಾಡಿಸಿದಳ್. ಅಂದ್ರೆ ಇಲ್ಲಿ 500 ಅರ್ತಿಯಂ ಮಾಡಿಸಿದಳ್. ಈ ಪದ್ಯದಲ್ಲಿ ಕವಿರನ್ನನು ಅತ್ತಿಮಬ್ಬೆಯು ಜೈನ ಧರ್ಮಕ್ಕಾಗಿ ಮಾಡದಂತ ಮಹತ್ವದ ಕಾರ್ಯಗಳನ್ನು ವಿವರಿಸಿದ್ದಾನೆ. ಅತ್ತಿಮಬ್ಬೆ ತನ್ನ ಭಕ್ತಿ ಸದಾಚಾರಗಳಿಂದ ಮುಕ್ತಿಗೆ ಹತ್ತಿರವಾಗಿರುವಂತವಳು ಮತ್ತು ಜೈನ ಧರ್ಮದ ಪ್ರಸಾರಕ್ಕೆ ದೀಪದಂತೆ ಬೆಳಕನ್ನ ಕೊಟ್ಟವಳು. ಅಸನ್ನ ಭವಯ್ಯುಂ ಜಿನ ಶಾಸನ ದೀಪಿಕೆಯು ಮೆನಿಸಿ, ಅಂದ್ರೆ ಜೈನ ಧರ್ಮ ಪ್ರಸಾರ ಮಾಡಲಿಕ್ಕೆ ದೀಪದ ರೀತಿ ಬೆಳಗ್ತಾಳೆ ಈ ಒಂದು ಅತ್ತಿಮಬ್ಬೆ. ಮಣಿ ಕನಕ ಮೇಯೋ ಉದ್ಭಾಸಿ ಜಿನ ಪ್ರತಿಮೆಗಳಂ, ಅಂದ್ರೆ ಈಕೆ ಅತ್ಯಂತ ಭಕ್ತಿಯಿಂದ ಮಣ ಮತ್ತು ಚಿನ್ನದಿಂದ ತಯಾರಿಸಿದಂತ ಪ್ರಕಾಶಮಾನವಾಗಿ ಹೊಳೆಯುವಂತ 1500 ಅಂದ್ರೆ 1500 1500 ಅರ್ತಿಯಂ ಮಾಡಿಸಿದಳ್. ಅಂದ್ರೆ 1500 ಜಿನ ಪ್ರತಿಮೆಗಳನ್ನ ನಿರ್ಮಿಸ್ತಾಳೆ. ಅತ್ತಿಮಬ್ಬೆ ಕೇವಲ ದಾನಿಯಷ್ಟೇ ಅಲ್ಲದೇನೆ ಜಿನ ಧರ್ಮದ ಶ್ರದ್ಧೆಯನ್ನ ಪ್ರತಿಮೆಗಳ ಮೂಲಕ ನಿರ್ಮಾಣ ಮೂಲಕ ಮೆರೆದಿರುವಂತವಳು ಅಂತೇಳಿ ರನ್ನ ಕವಿ ಇಲ್ಲಿ ಹೇಳ್ತಾ ಇದ್ದಾನೆ. 1500 ಪ್ರತಿಮೆಗಳನ್ನ ಮಾಡಿಸಿದ್ಲು ಅಂತ ಹೇಳ್ತಾ ಇದ್ದಾನೆ. ಪದ್ಯ 7 ನೋಡೋಣ. ಉನ್ನತ ಕುಕ್ಕುಟೇಶ್ವರ ಜಿನೇಶ್ವರನಂ ಜಿನಭಕ್ತೆ ಪೋಗಿ ಕಾಣ್ಬೆನ್ನ ಗಮನ್ನಮಂ ಬಿಸುಟು ಪರ್ವತಂ ಪರಿದೇರಿ ತಜ್ಜಿನಾಸನ್ನ ದೊಳ ಅತ್ತಿಮಬ್ಬೆಗೆ ಪಥಶ್ರಮ ಮಾರಲಾ ಕಾಲ ರುಷ್ಟಿಯ ತಜ್ಜಿ ನಾ ಎನ್ನದೋ ದೇವಭಕ್ತಿಗಿದು ಚೋದ್ಯಮೇ ಕೊಳ್ಳವೇ ಪುಷ್ಪವೃಷ್ಟಿಗಳ್. ಅಂದ್ರೆ ಈ ಪದ್ಯದಲ್ಲಿ ಅತ್ತಿಮಬ್ಬೆಯ ಭಕ್ತಿಗೆ ಮೆಚ್ಚಿ ನಡೆದ ದೈವೀ ಪವಾಡವನ್ನ ಕವಿರನ್ನನು ವರ್ಣಿಸಿದ್ದಾನೆ. ಎಂಥ ದೈವಿ ಪವಾಡ ನಡೀತು ನೋಡಿ. ಜಿನಭಕ್ತೆಯಾದ ಅತ್ತಿಮಬ್ಬೆಯು ಎತ್ತರವಾದ ಕುಕ್ಕುಟೇಶ್ವರನ ದರ್ಶನ ಪಡೆಯೋದಕ್ಕೋಸ್ಕರ, ಕುಕ್ಕುಟೇಶ್ವರ ಅಂದ್ರೆ ಗೊಮ್ಮಟೇಶ್ವರ, ಗೊಮ್ಮಟೇಶನನ್ನ ದರ್ಶನ ಮಾಡ್ಲಿಕ್ಕೋಸ್ಕರ ಆಹಾರವನ್ನ ತ್ಯಜಿಸ್ಬಿಟ್ಟು ಶ್ರದ್ಧೆಯಿಂದ ಬೆಟ್ಟವನ್ನ ಹತ್ತಿದ್ಲು. ಅದಕ್ಕೆ ಹೇಳ್ತಾರೆ ಇಲ್ಲಿ, ಉನ್ನತ ಕುಕ್ಕುಟೇಶ್ವರ ಜಿನೇಶ್ವರನಂ ಜಿನಭಕ್ತೆ ಪೋಗಿ ಕಾಣ್ಬೆನ್ನ ಗಮನಂ ಬಿಸುಟು ಪರ್ವತಂ ಪರಿದೇರಿ. ಅನ್ನವನ್ನ ಬಿಟ್ಟು, ಆಹಾರವನ್ನ ಬಿಟ್ಟು ಆಕೆ ಉಪವಾಸವನ್ನ ಮಾಡಿ ಜಿನ ಏನು ಆರಾಧ್ಯ ದೈವ ಗೊಮ್ಮಟೇಶ್ವರನ ಒಂದು ಬೆಟ್ಟವನ್ನ ಏರ್ತಾಳೆ. ತಜ್ಜಿನಾಸನ್ನದೊಳ ಅತ್ತಿಮಬ್ಬೆಗೆ, ಆಕೆ ಜಿನನ ಸನ್ನಿಧಿಗೆ ತಲುಪುವಷ್ಟರಲ್ಲಿ ಅವಳ ದಾರಿ ಆಯಾಸವನ್ನ, ಪಥಶ್ರಮ ಅಂದ್ರೆ ಆಯಾಸವನ್ನ ಹೋಗಲಾಡಿಸೋದಕ್ಕೆ, ಪಥಾಶ್ರಮಂ ಆರಲ ಕಾಲ, ವೃಷ್ಟಿ ಅಂದ್ರೆ ಮಳೆ ನೋಡಿ, ಅಲ್ಲಿ ಅವಳಿಗೆ ಅವಳ ಆಯಾಸವನ್ನ ಇಂಗಿಸೋದಕ್ಕೋಸ್ಕರ ಪ್ರಕೃತಿಯೇ ಒಂದು ಮಳೆಯನ್ನ ತರಿಸ್ತು, ಅಕಾಲಿಕವಾಗಿ ಒಂದು ಮಳೆಯನ್ನ ಸುರಿಸ್ತಂತೆ. ವೃಷ್ಟಿಯಾತ ಅಜ್ಜಿ ನಾ ಎನ್ನದೋ, ಅಂದ್ರೆ ಕೇವಲ ಮಳೆಯಷ್ಟೇ ಅಲ್ಲ, ಅವಳ ಅಚಲವಾದ ದೇವಭಕ್ತಿಗೆ ಮೆಚ್ಚಿ ದೇವಲೋಕದಿಂದ ಹೂವಿನ ಮಳೆಯೇ ಸುರಿಯಿತು. ಪುಷ್ಪವೃಷ್ಟಿ ಅಂದ್ರೆ ಹೂ ಮಳೆಯನ್ನ ಸುರಿಯುವಂಥದ್ದು. ಇಂಥ ಅದ್ಭುತ ಪವಾಡಗಳು ನೋಡಿ, ಅಲ್ಲಿ ದೇವಭಕ್ತಿಗಿದು ಚೋದ್ಯಮೇ ಕೊಳ್ಳವೇ ಪುಷ್ಪವೃಷ್ಟಿಗಳ್, ಹೂ ಮಳೆಯನ್ನ ಗರೆಯಲಾಯ್ತಂತೆ. ಎಷ್ಟೊಂದು ಶುದ್ಧವಾದಂತ ಭಕ್ತಿ ಅತ್ತಿಮಬ್ಬೆಯಲ್ಲಿತ್ತು ಅನ್ನುವಂಥದ್ದಕ್ಕೆ ಇದು ಸಾಕ್ಷಿ.